ಇನ್ನು ಅನಂತಕುಮಾರ್ ಹೆಗಡೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಟೀಕೆ ಮಾಡ್ತು. ಈ ಟೀಕೆಗೆ ಇಲ್ಲಿ ಅನಂತಕುಮಾರ್ ಹೆಗಡೆ ರಿಯಾಕ್ಷನ್ ಅನ್ನ ಕೊಡ್ತಾ ಇದ್ದಾರೆ. ಎಲ್ಲದಕ್ಕೂ ಕೂಡ ನಾನು ಬಡ್ಡಿ ಸಮೇತವಾಗಿ ಉತ್ತರವನ್ನ ಕೊಡ್ತೀನಿ ಮುಂದಿನ ದಿನಗಳಲ್ಲಿ. ಜೊತೆಗೆ 4 ವರ್ಷ ಎಲ್ಲಿದ್ರು ಅಂತ ಹೇಳಿ ಕಾಂಗ್ರೆಸ್ ಟೀಕೆ ಮಾಡಿತ್ತಲ್ಲ, ಅದಕ್ಕೂ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ನಾನು ಮುಂದಿನ ದಿನಗಳಲ್ಲಿ ಉತ್ತರವನ್ನ ಕೊಡ್ತೀನಿ. ಕೇವಲ ಉತ್ತರ ಅಲ್ಲ, ಬಡ್ಡಿ ಸಮೇತ ಉತ್ತರವನ್ನ ಕೊಡ್ತೀವಿ, ಬಿಡೋ ಪ್ರಶ್ನೆಗೆ ಇಲ್ಲ ಅಂತ ಹೇಳಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇದರ ಜೊತೆಗೆ ನನ್ನ ಟಿಕೆಟ್ ಬಗ್ಗೆ ಬೇರೆಯವ್ರಿಗೆ ಯಾಕೆ ಚಿಂತೆ, ನನಗೆ ಚಿಂತೆ ಆಗಬೇಕಲ್ವಾ ಹೇಳಿ ಕಾಂಗ್ರೆಸ್ ನಾಯಕರ ಟೀಕೆಗೆ ಅನಂತಕುಮಾರ್ ಹೆಗಡೆ ಸವಾಲನ್ನು ಹಾಕಿದ್ದಾರೆ. 4 ವರ್ಷ ಎಲ್ಲಿದ್ರು ಅಂತ ಹೇಳಿ ಕಾಂಗ್ರೆಸ್ ಟೀಕೆ ಮಾಡಿತ್ತು. ಈ ಟೀಕೆಗೆ ಅನಂತಕುಮಾರ್ ಹೆಗಡೆ ರಿಯಾಕ್ಷನ್ ಕೊಟ್ಟರು. ಜನತಾ ಯಾವುದನ್ನು ಬಡ್ಡಿ ಗಿಡ್ಡಿ ಇಲ್ಲದೇನೆ ವಾಪಸ್ ತೀರಿಸ್ತೀವಿ. ನನ್ನ ಆರೋಗ್ಯ ಅತ್ಯಂತ ಚೆನ್ನಾಗಿದೆ. ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಂಶಯ ಅಥವಾ ಯಾವುದೇ ರೀತಿಯ ಏರುಪೇರುಗಳಿಲ್ಲ. ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸ್ತೀವಿ. ನನ್ನ ಟಿಕೆಟ್ ಬಗ್ಗೆ ನನಗೆ ಚಿಂತೆ ಆಗಬೇಕು. ಹೈಕಮಾಂಡ್ ಇದೆ, ಯೋಚನೆ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಇದೆ, ಪಾರ್ಟಿ ಇದೆ, ಲೀಡರ್ಸ್ಗಳಿದ್ದಾರೆ, ಅವ್ರಿಗೆ ಚಿಂತೆ ಮಾಡ್ತಾರೆ. ಬಾಕಿಯವ್ರಿಗೆ ಯಾಕ್ರಿ ತಲೆ ಬಿಸಿ? ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶೇಷಗಿರಿ ಮುಂಡಳ್ಳಿ ನೇರ ಸಂಪರ್ಕದಲ್ಲಿ. ಶೇಷಗಿರಿ, ಗಮನಿಸಿದ್ವಿ ಅನಂತಕುಮಾರ್ ಹೆಗಡೆ ಅವರ ರಿಯಾಕ್ಷನ್ ಅನ್ನ, ಕಾಂಗ್ರೆಸ್ನ ಟೀಕೆಗೆ ಇಲ್ಲಿ ಸವಾಲು ಎಸಿತಾ ಇದ್ದಾರೆ. ಇದ್ರ ಬಗ್ಗೆ ಇನ್ಡೆಪ್ತ್ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಹೌದು ಶರತ್, ಉತ್ತರ ಕನ್ನಡ ಜಿಲ್ಲೆ ಶಿರಸಿಯಲ್ಲಿ ಇವತ್ತು ಸಂಸದ ಅನಂತಕುಮಾರ್ ಹೆಗಡೆ ಅವರು ಖಾರವಾಗಿಯೇ ಪ್ರತಿಕ್ರಿಯೆ ನೀಡಿದ್ದಾರೆ. ಕಳೆದ ಕೆಲ ದಿನಗಳಿಂದ ಅನಂತಕುಮಾರ್ ಹೆಗಡೆ ಅವರ ವಿಚಾರದಲ್ಲಿ ಕೂಡ ಚರ್ಚೆಗಳು ಕೂಡ ತೀವ್ರ ನಡೀತವೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ವಲಯದಲ್ಲಿ CM ಸಿದ್ದರಾಮಯ್ಯಾಗಿ ಎಲ್ಲರೂ ಕೂಡ ಪ್ರತಿಕ್ರಿಯೆಯನ್ನು ನೀಡ್ತಾ ಇರುವಂಥದ್ದು. ಇದಕ್ಕೆ ಇವತ್ತು ಅನಂತಕುಮಾರ್ ಹೆಗಡೆ ಅವರು ಶಿರಸಿಯ ತಮ್ಮ ನಿವಾಸದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆಯನ್ನು ನೀಡ್ತಾ CM ಸಿದ್ದರಾಮಯ್ಯ ಅವರಿಗೆ ಸವಾಲನ್ನು ಹಾಕಿದ್ದಾರೆ. ನನ್ನ ಸಂಸ್ಕೃತಿ ಮತ್ತು ಸಭ್ಯತೆ ಬಗ್ಗೆ ಮಾತಾಡುವಂಥ CM ಸಿದ್ದರಾಮಯ್ಯ ಅವರು ನನ್ನ ಮುಂದೆ ಚರ್ಚೆಗೆ ಬರಲಿ, ನಾನು ಅವರಿಗೆ ಎದುರಿಗೆ ಉತ್ತರವನ್ನು ನೀಡ್ತೇನೆ ಎಂಬ ಮಾತುಗಳನ್ನು ಹೇಳಿರುವಂಥದ್ದು. ಅದರ ಜೊತೆಗೆ ಕಾಂಗ್ರೆಸ್ನವರು ಕೂಡ ತನ್ನ ಮುಂದೆ ಸಾಲು ಸಾಲಾಗಿ ಬರಲಿ, ಅವರಿಗೆ ನಾನು ಪಾಠ ಮಾಡ್ತೇನೆ ಎಂಬ ಹೇಳಿಕೆಯನ್ನು ಕೂಡ ನೀಡಿರುವಂಥದ್ದು. ಇದರ ಜೊತೆಗೆ ಅಂದರೆ ತಾನು CM ಸಿದ್ದರಾಮಯ್ಯ ಅವರಿಗೆ ನೀಡಿರುವಂಥ ಹೇಳಿಕೆಗೆ ನಾನು ನನ್ನ ಹೇಳಿಕೆಯನ್ನು ಕೂಡ ಸಮರ್ಥನೆ ಮಾಡ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ಈ ಹಿಂದೆಯೂ ಕೂಡ ಕಾಂಗ್ರೆಸ್ ಮುಖಂಡರು ಕೂಡ ಬೇರೆ ಬೇರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಿರ್ಬೋದು ಅಥವಾ ಅಮಿತ್ ಶಾ ಬಗ್ಗೆ ಆಗಿರ್ಬೋದು, ಹಿಂದೂ ಸಮಾಜದ ಬಗ್ಗೆ ತೀವ್ರ ಅವಹೇಳನಕಾರಿಗೆ ಆಡಿದ್ದಾರೆ. ಹೀಗಾಗಿ ನಾನು ಮಾತಾಡಿದ್ರಲ್ಲಿ ಯಾವುದೇ ತಪ್ಪೇನಿಲ್ಲಂಬ ಮಾತುಗಳನ್ನು ಅವರು ಹೇಳಿರುವಂಥದ್ದು. ಯಾಕಂತೇಳಿದ್ರೆ ಕಾಂಗ್ರೆಸ್ನ ಬಹುತೇಕ ಮುಖಂಡರು ಕೂಡ ಈ ಹಿಂದೆ BJPಯ ನಾಯಕರ ಬಗ್ಗೆ ಅವಹೇಳನಕಾರರಿಗೆ ಟೀಕೆಯನ್ನು ಮಾಡಿದರು. ದಿಗ್ವಿಜಯ್ ಸಿಂಗ್ ಆಗಿರ್ಬೋದು, ಜೈರಾಮ್ ರಮೇಶ್ ಆಗಿರ್ಬೋದು, ಸಲ್ಮಾನ್ ಖುರ್ಷಿದ್ ಆಗಿರ್ಬೋದು, ಎಲ್ಲರೂ ಕೂಡ ಬೇರೆ ಬೇರೆ ನಾಯಕರಿಗೆ, ನಮ್ಮ ನಾಯಕರಿಗೆ ಅವಹೇಳನಕಾರಿಗೆ ಟೀಕೆಯನ್ನು ಮಾಡಿದರು. ಹೀಗಾಗಿ ನನ್ನ ಹೇಳಿಕೆ ಸರಿಯಾಗಿದೆ, ಮುಂದಿನ ದಿನಗಳಲ್ಲಿ ಎಲ್ಲ ಉತ್ತರವನ್ನು ನೀಡ್ತಾರೆ ಎಂಬ ಮಾತುಗಳನ್ನು ಹೇಳಿರುವಂಥದ್ದು. ಇದರ ಜೊತೆಗೆ BY ವಿಜೇಂದ್ರ ಅವರು ಹೇಳಿದ ಹೇಳಿಕೆಯನ್ನು ಕೂಡ ಅವರು ಹೇಳ್ತಾ, ಅಂದರೆ ಸನ್ಮಾನ್ಯ ಮಾಜಿ CM ಆದಂಥ ಯಡಿಯೂರಪ್ಪನವರಾಗಿರ್ಬೋದು ಮತ್ತು ಬೇರೆ ಬೇರೆ ನಾಯಕರಿಗೆ ಕಾಂಗ್ರೆಸ್ನ ಸಿದ್ದರಾಮಯ್ಯ ಅವರು ಕಟುವಾಗಿ ಟೀಕೆ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಚುನಾವಣೆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮಾಸ್ ಮರ್ಡರ್ ಎಂಬ ಪದ ಬಳಕೆಯನ್ನು ಕೂಡ ಮಾಡಿದರು. ಹೀಗಾಗಿ ಅವೆಲ್ಲವಕ್ಕೂ ನಾನು ಉತ್ತರ ಕೊಡ್ತೇನೆ, ನನ್ನ ಮುಂದೆ ಕಾಂಗ್ರೆಸ್ ನಾಯಕರಿಗೂ ಬರಲಿ ಮತ್ತು CM ಸಿದ್ದರಾಮಯ್ಯ ಅವರು ಬರಲಿ ಎಂಬ ಸವಾಲನ್ನು ಹಾಕಿದರು. ಇದರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಅಂದರೆ ಬೇರೆ ಬೇರೆ ನಾಯಕರುಗಳ ಹೇಳಿಕೆಗೆ ಪ್ರತಿಕ್ರಿಯೆ ನೀಡ್ತಾರೆ ಮತ್ತು ಮುಂದಿನ ಚುನಾವಣೆಯಲ್ಲೂ ಕೂಡ ತನ್ನ ಸ್ಪರ್ಧೆಯ ಬಗ್ಗೆ BJP ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ನಾನು ನಿಲ್ಲಬೇಕು ಅಥವಾ ಬೇಡ ಎಂಬ ನಿರ್ಧಾರವನ್ನು ಪಕ್ಷವನ್ನು ಮಾಡುತ್ತೆ. ಇದಕ್ಕೆ ಕಾಂಗ್ರೆಸ್ನವರಿಗೆ ಯಾವುದೇ ಉತ್ತರ ಕೊಡಬೇಕಾದ ಪ್ರಮೇಯ ನನಗೆ ಬಂದಿಲ್ಲ ಎಂಬ ಮಾತುಗಳನ್ನು ಹೇಳಿದರು. ಅದಲ್ಲದೆ ಕೂಡ ನನ್ನ ಆರೋಗ್ಯ ಬಗ್ಗೆ ಕಾಂಗ್ರೆಸ್ನವರು ವಿವಿಧ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ನನ್ನ ಆರೋಗ್ಯ ಸರಿಯಾಗಿದೆ, ಉತ್ತಮವಾಗಿದೆ ಎಂಬ ಮಾತುಗಳನ್ನು ಹೇಳಿದರು. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ನಾಯಕರಿಗೆ ನಾನು ಏನೆಲ್ಲ ಪ್ರತಿಕ್ರಿಯೆಯನ್ನು ಕೊಡಬೇಕು ಅದನ್ನು ಬಡ್ಡಿ ಸಮೇತ ನಾನು ಉತ್ತರವನ್ನು ನೀಡ್ತೇನೆ ಎಂಬ ಸವಾಲನ್ನು ಕೂಡ ಅನಂತಕುಮಾರ್ ಹೆಗಡೆ ಅವರು ಹಾಕಿರುವಂಥದ್ದು. ಶರತ್, ಥ್ಯಾಂಕ್ ಯು ಶಶಿಗಿರಿ ಡೀಟೇಲ್ಸ್ಗಾಗಿ.